ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಹೋದ ಬಾರಿ ನಾವು ಗೀತೆಯ ಶ್ಲೋಕಗಳನ್ನು ನೋಡಿದ್ವಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಅಂತ. ಅದಕ್ಕೆ ನ್ಯಾಯರತ್ನಾವಳಿಕಾರರು ಅಂದರೆ ಪದ್ಮನಾಭ ತೀರ್ಥರು ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿರುವ ಶ್ಲೋಕವನ್ನು ಕೋಟ್ ಮಾಡಿದರು. ಕೂಟ ಅಂತ ಲಕ್ಷ್ಮೀದೇವಿಗೆ ಯಾಕೆ ಹೇಳ್ತಾರೆ, ಕ್ಷರ ಅಂದರೆ ಏನು, ಅಕ್ಷರ ಅಂದರೆ ಏನು ಅಂತ ಹೇಳಿ ಎಲ್ಲ ಹೇಳಿತು. ಅದಕ್ಕೆ ತತ್ವಮಂಜರಿಕಾರರು ಹೆಚ್ಚು ವ್ಯಾಖ್ಯಾನ ಬರೆದಿಲ್ಲ, 3 ಲೈನು. ಕೂಟಸ್ಥ ಚಿತ್ ಪ್ರಕೃತಿ ಶ್ರೀ ಇತ್ಯರ್ಥ. ಕೂಟಸ್ಥ ಅಂದರೆ ಚಿತ್ ಪ್ರಕೃತಿ ಅಂತ ಅರ್ಥ. ವೇದೇಶು ಕರ್ಮದೇವಾದೀನಾಮಪಿ ಉಚ್ಯಮಾನತ್ವಾತ್ ಕಥಂ ತತ್ರ ನ ತಾತ್ಪರ್ಯಂ ಇತ್ಯತ ಆಹ ಅವಾಂತರಂ. ವೇದ ದೇವ್ರನ್ನ ಮಾತ್ರ ಹೇಳುತ್ತಾ? ಕರ್ಮ ಹೇಗಿರಬೇಕು ಅಂತ ಹೇಳುತ್ತೆ, ನೀತಿಯ ಬಗ್ಗೆ ಹೇಳುತ್ತೆ, ಎಲ್ಲದರ ಬಗ್ಗೆ ಹೇಳುತ್ತೆ. ಬೇರೆ ದೇವತೆಗಳ ಬಗ್ಗೆ ಹೇಳಲ್ವಾ? ಹೇಳುತ್ತೆ. ಆದರೆ ಮಹಾ ತಾತ್ಪರ್ಯ ಇರೋದು ದೇವರಲ್ಲಿ. ಅದಕ್ಕೆ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಯುಕ್ತಂಚ ವಿಷ್ಣು ಸರ್ವೋತ್ಕರ್ಷೆ ಮಹಾ ತಾತ್ಪರ್ಯಂ ಸರ್ವಾಗಮಾನಾಂ. ವಿಷ್ಣು ಸರ್ವೋತ್ತಮತ್ವದಲ್ಲಿಯೇ ಎಲ್ಲ ವೇದಗಳು ಭರವನ್ನು ಹೊಂದಿದೆ. ಮೋಕ್ಷ ಅನ್ನೋದು ಪುರುಷಾರ್ಥಗಳಲ್ಲಿ ಮಿಗಿಲಾದದ್ದು. ಪುರುಷಾರ್ಥ ಸಿಗೋದು ನಾರಾಯಣನಿಂದ. ನಾರಾಯಣ ಪ್ರಸನ್ನ ಆಗಬೇಕು ಅಂದರೆ ಅವನು ಮಹಿಮೆಯನ್ನಲ್ವಾ ಹೇಳಬೇಕಾದದ್ದು ಅಂತ. ಇನ್ನು ಗುರುಗಳ ವ್ಯಾಖ್ಯಾನ, ಅಲ್ಲಿ ಒಂದು ಶ್ಲೋಕ ಇದೆ, ಕೆಲವೊಂದನ್ನು ಮಾತ್ರ ನಾನು ಹೇಳ್ತೇನೆ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಅಂತ ಹೇಳಿ ಇದೆ. ಆ ಇಡೀ ಕೊಟೇಶನ್ನ ಕುರಿತು ಮಾತನಾಡ್ತಾ 65ನೇ ಪೇಜಿನಲ್ಲಿ ಶಾಸ್ತ್ರೇಶು ಭಾರತಂ ಸಾರಹ ಅಂತ ಒಂದು ಮಾತು ಶುರು ಆಗುತ್ತೆ. ಅದನ್ನು ನೋಡಿ. ಶಾಸ್ತ್ರಗಳಲ್ಲಿ ಭಾರತ ಸಾರ, ಭಾರತದಲ್ಲಿ ಭಗವದ್ಗೀತೆ ಸಾರ, ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ ಸಾರ, ಆ 15ನೇ ಅಧ್ಯಾಯದಲ್ಲಿ ಈ 5 ಶ್ಲೋಕಗಳು ಸಾರ. ಶಾಸ್ತ್ರೇಶು ಭಾರತಂ ಸಾರಃ ತತ್ರ ಭಗವದ್ಗೀತಾ ತತ್ರಾಪಿ 15ೋಧ್ಯಾಯಃ ತತ್ರಾಪಿ ಚ ಇಯಂ 5 ಶ್ಲೋಕಿ ಸಮಸ್ತ ಶಾಸ್ತ್ರಾಣಾಂ ಸಮಾಹಾರಃ ಸಾರಸಮಾಹಾರಃ ತತ್ವವಾದಸ್ಯ ಸರ್ವಮೂಲಮಿದಂ. ಇಲ್ಲಿ ಪ್ರತಿಪಾದ್ಯವಾದ ವಿಚಾರವನ್ನೇ ಇಡೀ ಸರ್ವಮೂಲ ಹೇಳಲಿಕ್ಕೆ ಹೊರಟಿದೆ. ಸ್ವತೋ ಭಗವತ ವಾಸುದೇವೇನ ಕಥಿತಂ ಗ್ರಥಿತಂಚ ಭಗವತ ಕೃಷ್ಣದ್ವೈಪಾಯನೇನ. ಹೇಳಿದ್ದು ಕೃಷ್ಣ, ಗ್ರಂಥ ರೂಪದಲ್ಲಿ ಕೊಟ್ಟದ್ದು ವೇದವ್ಯಾಸರು. ತೇನ ಇದಂ ಪ್ರಥಮ ಮುಜ್ಜಹಾರ ಭಗವತ್ಪಾದ. ಅದರಿಂದಾಗಿ ಮೊದಲು ಈ ಶ್ಲೋಕಗಳನ್ನು ಕೋಟ್ ಮಾಡಿದ್ದು. ಹೀಗೆ ವೇದಕ್ಕಿಂತಲೂ ಮಿಗಿಲಾದ ಮಹಾಭಾರತದ ಮಾತನ್ನ ಕೋಟ್ ಮಾಡಿ ಆಯಿತು. ಮಹಾತಾತ್ಪರ್ಯ ಯಾವುದಿದೆ ಅಂತನೂ ಹೇಳಿ ಆಯಿತು. ದೇವರ ಸರ್ವೋತ್ಕರ್ಷ ಹೇಗೆ ಅಂತ ಹೇಳಿ ಇದರಿಂದ ಗೊತ್ತಾಯಿತು ಅಂತ. ಇನ್ನು ಉಳಿದ ಏನು ಮಾತುಗಳಿದೆ ಅದನ್ನು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲ್ಲ. ಗೊತ್ತಿರುವಂಥದ್ದು
ನೀವು ಓದಿ ಸಂಸ್ಕೃತದಲ್ಲಿ ಏನಾದರೂ ಸಂದೇಹ ಬಂದರೆ ನಾನು ಅದಕ್ಕೆ ಪರಿಹಾರ ಹೇಳ್ತೇನೆ. ಇನ್ನು ಮೂಲಕ್ಕೆ ಬರೋಣ. ಧರ್ಮಾರ್ಥ ಕಾಮ ಸರ್ವೇಪಿ ನ ನಿತ್ಯ ಮೋಕ್ಷಯೇ ವಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಯತೇತ ಮತಿಮಾನ್ ನರಃ ಇತಿ ಬಾಲ್ಯವಿಶ್ರುತಿ. ಈ ಹಿಂದೆ ಹೇಳಿದ್ರು ಮೋಕ್ಷ ಅಲ್ವಾ ಎಲ್ಲ ಪುರುಷಾರ್ಥಗಳಲ್ಲಿ ಮಿಗಿಲಾದದ್ದು, ಆ ಮೋಕ್ಷವನ್ನು ಕೊಡೋದು ನಾರಾಯಣ ಅಂತ. ಆ ಮೋಕ್ಷ ಎಲ್ಲ ಪುರುಷಾರ್ಥಕ್ಕೆ ಮಿಗಿಲಾದದ್ದು ಹೇಗೆ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನೋಡಿ, ಪುರುಷ ಉತ್ಕಟವಾಗಿ ಬಯಸೋದು ನಾಲ್ಕನ್ನೇ ಧರ್ಮ. ಮೊದಲನೆಯದ್ದು ಚೆನ್ನಾಗಿರಬೇಕು, ಅರ್ಥ, ಔಟ್ಕಮ್ ಆಫ್ ಧರ್ಮ. ಔಟ್ಕಮ್ ಆಫ್ ಧರ್ಮ ಯಾವುದು? ಅರ್ಥ. ಅದು ಯಾವುದೇ ರೂಪದಲ್ಲಿರಬಹುದು, ಅದು ಯಾವುದೇ ಫಾರ್ಮಿನಲ್ಲಿ ಇರಬಹುದು. ಇನ್ನು ಕಾಮ, ಬಯಕೆ, ಇದು ಎಲ್ಲದರಿಂದ ಬಿಡುಗಡೆ. ಇವು ನಾಲ್ಕೇ ಪುರುಷಾರ್ಥ. ಈ ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ ಅನಿತ್ಯ. ಬರುತ್ತೆ ಹೋಗತ್ತೆ, ಬರುತ್ತೆ ಹೋಗತ್ತೆ. ನಿತ್ಯವಾದದ್ದು ಮೋಕ್ಷ ಮಾತ್ರ. ತದರ್ಥಾಯ ಯತೇತ ಮತಿಮಾನ್ ನರಃ. ಬುದ್ಧಿ ಇರುವವನು ಅದಕ್ಕಾಗಿ ಪ್ರಯತ್ನ ಪಡಬೇಕು, ಇದಕ್ಕಲ್ಲ. ಯಾಕೆಂದರೆ ಮೋಕ್ಷದ ದಾರಿಯಲ್ಲಿ ಇವುಗಳನ್ನೆಲ್ಲ ಪಡಿತಾನೆ. ಪಂಡಿತಾಚಾರ್ಯ ಹೇಳಿಲ್ವಾ, ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ. ಸ್ವರ್ಗ ಮೊದಲಾದವುಗಳು ಸಿಕ್ಕರೂ ಕೂಡ ಮಧ್ವಶಾಸ್ತ್ರಕ್ಕೆ ಅದು ಫಲ ಅಲ್ಲ. ಹೇಗೆ ಹೊಲವನ್ನು ಉಳುತ್ತೇನೆ, ಯಾಕೆ? ಹುಲ್ಲು ಬರಲಿ ಅಂತನ, ಬೆಳೆ ಬರಲಿ ಅಂತನ. ಬೆಳೆಯ ಜೊತೆಗೆ ಹುಲ್ಲು ಫ್ರೀ. ಹಾಗೆ ಮೋಕ್ಷದ ದಾರಿಯಲ್ಲಿ ಎಲ್ಲ ಬಂದೇ ಬರುತ್ತೆ. ಅದರಿಂದಾಗಿ ಪ್ರಜ್ಞಾವಂತ ಮೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾನೆ. ಇದು ಬಾಲ್ಯವಿಶ್ರುತಿ. ಇನ್ನು ಮಹಾಭಾರತದ ಮಾತಿದೆ, ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ ಇತಿ ಭಾರತೇ ಅಂದರು. ಅನಿತ್ಯವಾಗಿರುವುದರಿಂದ ಧರ್ಮ, ಅರ್ಥ, ಕಾಮಗಳು ದುಃಖದ ಜೊತೆಗೇ ಇರುವುದರಿಂದ ಧರ್ಮಾದಿಗಳು ಪರಮ ಸುಖ ಅಲ್ಲ. ಮೋಕ್ಷಯೇವ ಪರಾನಂದ. ದುಃಖದ ಸೋಂಕಿರದ ಸುಖ ಅಂದರೆ ಮೋಕ್ಷವೇ. ಇದು ಭಾರತದಲ್ಲಿರೋದು. ಮೋಕ್ಷಶ್ಚ ವಿಷ್ಣು ಪ್ರಸಾದಂ ವಿನಾ ನ ಲಭ್ಯತೆ. ಇದೆಲ್ಲ ಮೂಲವೇ ಸಾಕು, ಎಷ್ಟು ಚೆನ್ನಾಗಿದೆ. ಮೋಕ್ಷ ನಾರಾಯಣನ ಅನುಗ್ರಹ ಇಲ್ಲದೆ ಸಿಗಲ್ಲ. ಮೊದಲು ಮೋಕ್ಷ ಪುರುಷಾರ್ಥಗಳಲ್ಲಿ ಉತ್ತಮ ಅಂದರು. ಎರಡು ಬಾಲ್ಯವಿಶ್ರುತಿಯಿಂದ ಮತ್ತು ಮಹಾಭಾರತದಿಂದ. ಈಗ ಮೋಕ್ಷ ಸಿಗೋದು ವಿಷ್ಣುವಿನಿಂದಲೇ. ಯಾಕೆಂದರೆ ಪೈಂಗಿ ಶ್ರುತಿ ಇದೆ, ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ನಾರಾಯಣೋಸೌ ಪರಮೋ ವಿಚಿಂತ್ಯೋ ಮುಮುಕ್ಷುಭಿ ಕರ್ಮಪಾಶಾದಮುಷ್ಮಾತ್ ಅಂದರು. ಯಸ್ಯ ಯಾರ ಪ್ರಸಾದಾತ್ ಅನುಗ್ರಹದಿಂದ ಪರಮಾರ್ಥಿ ರೂಪಾತ್ ಸಂಕಟವೇ ಆಗಿರುವ ಅಸ್ಮಾತ್ ಸಂಸಾರಾತ್ ಈ ಸಂಸಾರದಿಂದ ಮುಚ್ಯತೆ ಬಿಡುಗಡೆಗೊಳ್ಳುತ್ತಾನೆ, ನಾಪರೇಣ ಬೇರೆಯದರಿಂದ ಅಲ್ಲ. ಅಂತಹ ಅಸೌ ಇವನು ನಾರಾಯಣ ನಾರಾಯಣ ಪರಮಃ ಮಿಗಿಲಾದವನು ಎಂದು ಮುಮುಕ್ಷುಭಿ ವಿಚಿಂತ್ಯ ಮುಮುಕ್ಷುಗಳಿಂದ ಉಪಾಸ್ಯ ಕರ್ಮಪಾಶಾದ ಮುಷ್ಮಾನ್ ಮುಚ್ಯತೆ. ಈ ದೇವರಿಂದಲೇನೆ ಈ ಕರ್ಮಪಾಶದಿಂದ ಬಿಡುಗಡೆಗೊಳ್ಳುತ್ತಾನೆ ಅಂತ ಪೈಂಗಿ ಶ್ರುತಿ ಇದೆ. ಇನ್ನು ಕಠಶ್ರುತಿ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಚ ಆತ್ಮ ವಿವೃಣುತೆ ತನುಂ ಸ್ವಾಂ
ಇತಿ ಕಠಶ್ರುತಿ. ಅಯಮಾತ್ಮ, ಈ ಅಂತರ್ಯಾಮಿಯಾದ ನಾರಾಯಣನು ಭಕ್ತಿಹೀನವಾದ ಪ್ರವಚನದಿಂದ ಲಭ್ಯನಲ್ಲ, ಭಕ್ತಿಯ ಸೋಂಕಿರದ ಪ್ರಜ್ಞೆಯಿಂದ ಲಭ್ಯನಲ್ಲ, ಭಕ್ತಿಯ ಸೋಂಕಿರದ ಶಾಸ್ತ್ರಶ್ರವಣದಿಂದ ಲಭ್ಯನಲ್ಲ. ಮತ್ತೆ ಯಮೈವೇಶ ವೃಣತೆ, ದೇವರು ಯಾರನ್ನ ಆರಿಸಿಕೊಳ್ಳುತ್ತಾನೋ, ದೇವರು ಯಾರನ್ನ ಆರಿಸಿಕೊಳ್ಳುತ್ತಾನೋ ಅವನಿಗೆ ಇವನು ಸಿಗುತ್ತಾನೆ. ತಸ್ಯೈಚ ಆತ್ಮ ವಿವೃಣತೆ ತನು ಸ್ವಾಂ, ಅವನಿಗೆ ತನ್ನನ್ನು ತೆರೆದುಕೊಳ್ಳುತ್ತಾನೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತತಾಂ. ಡಿಕ್ಲೇರ್ ಮಾಡಿಕೊಂಡದ್ದು ಕೃಷ್ಣ ಮಾತ್ರ. ಓ ಪಾರ್ಥ, ಕುಂತಿಯ ಮಗನೇ, ತೇಷಾಂ ಅವರನ್ನು, ಯಾರನ್ನು? ಮಯಿ ಆವೇಶಿತ ಚೇತಸಾಂ, ನನ್ನಲ್ಲಿ ಮನಸ್ಸನ್ನು ಇಟ್ಟವರನ್ನು. ಮೃತ್ಯು ಸಂಸಾರ ಸಾಗರಾತ್, ಮೃತ್ಯು ಮತ್ತು ಸಂಸಾರವೆಂಬ ಕಡಲಿನಿಂದ ನಚಿರಾತ್ ಬೇಗದಲ್ಲಿಯೇ ಸಮುದ್ಧರ್ತಾ ಭವಾಮಿ, ಎತ್ತುತ್ತೇನೆ ಅಂತ ಹೇಳ್ತಾರೆ. ಉತ್ಪತ್ತಿ ಸ್ಥಿತಿ ಸಂಹಾರಾ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಇತಿ ಚ ಸ್ಕಾಂದೇ. ಉತ್ಪತ್ತಿ, ಸೃಷ್ಟಿ, ಸ್ಥಿತಿ, ಸಂಹಾರ ಅಂದರೆ ಪ್ರಳಯ, ನಿಯತಿ ಅಂದರೆ ನಿಯಮನ, ಜ್ಞಾನ, ಆವೃತ್ತಿ ಅಂದರೆ ಅಜ್ಞಾನ, ಬಂಧ, ಮೋಕ್ಷ, ಇದು ಯಾವ ಪುರುಷನಿಂದ ಆಗುತ್ತಿದೆಯೋ ಆ ನಾರಾಯಣನೇ ಎಲ್ಲರಿಗೂ ಮಿಗಿಲು. ಇದು ಸ್ಕಾಂದದ ಮಾತು. ಅಲ್ಲಿಯೇ ಇನ್ನೊಂದು ಮಾತಿದೆ, ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚತಃ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನ ಇತಿ ಚ. ತಿಳುವಳಿಕೆ ಇಲ್ಲದವರಿಗೆ ತಿಳಿವನ್ನು ನೀಡುತ್ತಾನೆ. ಅಜ್ಞಾನಾಂ ಜ್ಞಾನದಃ ಜ್ಞಾನಿನಾಂ ಮೋಕ್ಷದಃ, ಜ್ಞಾನ ಇರುವವರಿಗೆ ಮೋಕ್ಷವನ್ನು ಕೊಡುತ್ತಾನೆ. ಮುಕ್ತಾನಾಂ ಆನಂದದಃ, ಮುಕ್ತರಾದವರಿಗೆ ಆನಂದವನ್ನೇ ನೀಡುತ್ತಾನೆ. ಅವನೊಬ್ಬನೇ. ಬೈಬಲ್ನಲ್ಲಿ ಹೀಗಿದೆ, ಓ ಗಾಡ್, ಓಲ್ಡ್ ಟೆಸ್ಟಮೆಂಟಲ್ಲಿ, ದೈ ಗಿವೆಸ್ಟ್ ಸಾಲ್ವೇಷನ್, ನೀನು ಮುಕ್ತಿಯನ್ನು, ಬಿಡುಗಡೆಯನ್ನು ಕೊಡ್ತೀಯ, ಇನ್ನು ಆನಂದವನ್ನು ಕೊಡ್ತೀಯ, ಬ್ಲಿಸ್. ಹೌದು, ಯಾರಿಗೆ? ಪ್ರಾಚೀನ ಭಾರತದಲ್ಲಿ ಅದನ್ನು ಹೇಳಿದ್ರು ಜ್ಞಾನಿಗಳಿಗೆ ಅಂತ. ಜ್ಞಾನಿಗಳಿಗೆ ಮುಕ್ತಿ ಕೊಡೋದು, ಜ್ಞಾನ ಕೊಡೋದು ಯಥಾ ಪ್ರಕಾರ ದೇವರೇ. ದೇವರು ಜ್ಞಾನದ್ವೇಷಿ ಅಲ್ಲ, ವಿದ್ಯಾಶತ್ರು ಅಲ್ಲ. ಜ್ಞಾನ ಪಡ್ಕೊಂಡ್ರ ಹಾಳಾಗಿ ಹೋಗಿ ಅಂತ ಶಾಪ ಯಾವತ್ತೂ ಕೊಡಲಿಲ್ಲ. ಅದಕ್ಕೆ ಅವರು ಜ್ಞಾನದ ಕಡೆ ಗಮನವೇ ಇಲ್ಲ. ಜ್ಞಾನ ಅನ್ನೋದು ತಾರಕ ಅಲ್ವೇ ಅಲ್ಲ ಅವ್ರಿಗೆ. ಆ ರೋಗ ನಮಗೂ ಪಡ್ಕೊಂಡ್ಬಿಟ್ಟಿದೆ. ಪ್ರೀತಿಶ್ಚ ಗುಣೋತ್ಕರ್ಷ ಜ್ಞಾನಾದೇವ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವ ನತಂ ಚ ಯಃ ಇತಿ ಚ. ಸಂಸಾರದ ಕಟ್ಟಿನಿಂದ ಕಟ್ಟುವವ, ಸಂಸಾರದ ಹಗ್ಗದಿಂದ ನಮ್ಮನ್ನು ಬಿಡಿಸುವವ, ಕೈವಲ್ಯ, ನಾವು ನಮ್ಮ ಸ್ವರೂಪದೊಂದಿಗೆ ಮಾತ್ರ ಇರುವುದು ಅನ್ನೋದೇ ಕೇವಲಸ್ಯ ಭಾವ ಕೈವಲ್ಯಂ. ಕೇವಲ ಸ್ವರೂಪ ಮಾತ್ರ, ಅದನ್ನು ಕೊಡುವವ ವಿಷ್ಣುವೇ. ಇದಕ್ಕೆ ಸಂಶಯ ಬೇಡ. ಅಂದರೆ ದೇವರು ಒಲಿದರೆ ನಮಗೆ ಬಿಡುಗಡೆ, ದೇವರು ಒಲಿದರೆ ನಮಗೆ ಬಿಡುಗಡೆ. ಒಲಿಬೇಕಾದ್ರೆ ಪ್ರೀತಿ ಬರಬೇಕು. ಪ್ರೀತಿ ಬರಬೇಕಾದ್ರೆ ದೇವರಿಗೆ ಸಂತೋಷ ಆಗಬೇಕು. ದೇವರಿಗೆ ನಮ್ಮಲ್ಲಿ ಆ ಪ್ರೀತಿ ಯಾವುದರಿಂದ ಅಂದರೆ ಜ್ಞಾನದಿಂದ ಪ್ರೀತಿ. ಜ್ಞಾನ ಏನು? ದೇವರು
ಎಲ್ಲ ಗುಣಗಳಿಂದ ಮಿಗಿಲು ಅನ್ನುವ ಜ್ಞಾನ. ಅದು ದೇವರಿಗೆ ಬಹಳ ಪ್ರಿಯ. ಪ್ರೀತಿಶ್ಚ ಗುಣೋತ್ಕರ್ಷ ಜ್ಞಾನಾದೇವ ಭವತಿ ವಿಚೇತತೋ ದ್ರಷ್ಟ ನಾಭೇದ ಜ್ಞಾನಾತ್. ನಾವಿಬ್ರು ಒಂದ್ರೆ ಅಂದರೆ ದೇವ್ರಿಗೆ ಪ್ರೀತಿ ಬರುತ್ತೆ. ನಾನು ನೀನು ಒಂದೇ ಅಂದರೆ ದೇವ್ರಿಗೆ ಪ್ರೀತಿ ಬರಲಿಕ್ಕೆ ಹೆಂಗೆ ಸಾಧ್ಯ? ಅದು ಇಲ್ಲದೆ ಇರೋದು. ಅಭೇದ ಜ್ಞಾನಾದ ಅಪ್ರೀತಿರೇವ ಉತ್ತಮಾನಾಂ ಭವತಿ. ಉತ್ತಮರಾದವರಿಗೆ ಅಭೇದ ಜ್ಞಾನದಿಂದ ಸಿಟ್ಟೇ ಬರುತ್ತೆ. ಯಾಕೆಂದರೆ ಆ ಉತ್ತಮತ್ವವನ್ನು ಅವರು ಪಡೆದಿರ್ತಾರೆ, ಇವನೇನು ಪಡೆದಿರೋದಿಲ್ಲ. ಘಾತಯಂತಿ ಹಿ ರಾಜಾನು ರಾಜಾನಮಿತಿ ವದಂತಂ. ರಾಜನಲ್ಲದವನು ತನ್ನನ್ನು ರಾಜ ಎಂದುಕೊಂಡರೆ ರಾಜರು ಶಿಕ್ಷಿಸದೆ ಬಿಡುತ್ತಾರೆ. ದದತಿ ಚ ಸರ್ವಂ ಅಭಿಪ್ರೇತಂ ಗುಣೋತ್ಕರ್ಷಂ ವದತಃ. ಗುಣವನ್ನು ತಿಳಿದವನಿಗೆ ತನ್ನದೆಲ್ಲವನ್ನೂ ಕೊಡ್ತಾನೆ. ಸೌಪರ್ಣ ಶ್ರುತಿ ಇದೆ. ನತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರ್ಯಾದೃಶಿ ಸ್ಯಾತ್ ತತ್ಪ್ರೀಣನಾನ್ ಮೋಕ್ಷಮಾಪ್ನೋತಿ ಸರ್ವಃ ತಥೋ ವೇದಾಸ್ತತ್ಪರಾಸ್ತರ್ವ ಏವ ಇತಿ ಚ ಸೌಪರ್ಣ ಶ್ರುತಿ. ಈಡ್ಯಸ್ಯ ಪೂಜ್ಯನಾದ ವಿಷ್ಣೋ ನಾರಾಯಣನಿಗೆ ಗುಣೋತ್ಕರ್ಷ ಜ್ಞಾತರಿ, ತನ್ನ ಗುಣವನ್ನು ತಿಳಿದವನಲ್ಲಿ ಯಾದೃಶಿ ಪ್ರೀತಿ ಸ್ಯಾತ್, ಎಷ್ಟು ಪ್ರೀತಿ ಮೂಡುತ್ತೋ ಅಷ್ಟು ಪ್ರೀತಿ ಇನ್ಯಾವುದರಿಂದಲೂ ಸಿಗಲ್ಲ. ತತ್ಪ್ರೀಣಾನ್ ಮೋಕ್ಷಮಾಪ್ನೋತಿ ಸರ್ವಃ, ಎಲ್ಲರೂ ಕೂಡ ದೇವರನ್ನು ಒಲಿಸುವುದರಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ತಥೋ ವೇದಾಹ, ಅದರಿಂದಲೇ ವೇದಗಳು ತತ್ಪರಾಹ, ಅವನ ಪರವಾಗಿವೆ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಹ ಯಾರು, ಗೀತೆ, ಯಹ ಯಾರು ಮಾಂ ನನ್ನನ್ನು ಅಸಮ್ಮೂಢ ತಪ್ಪು ತಿಳುವಳಿಕೆ ಇರದೆ ಏವಂ ಹೀಗೆ ಪುರುಷೋತ್ತಮಂ ಜಾನಾತಿ ಪುರುಷರಲ್ಲಿ ಉತ್ತಮ ಎಂದು ತಿಳಿಯುತ್ತಾನೋ ಸಹ ಅವನು ಸರ್ವವಿತ್ ಎಲ್ಲವನ್ನ ಪಡೆದವನಾಗ್ತಾನೆ. ಸರ್ವಭಾವೇನ ಎಲ್ಲ ರೀತಿಯಿಂದ ಮಾಂ ನನ್ನನ್ನು ಭಜತಿ ಹೊಂದುತ್ತಾನೆ. ನೋಡಿ, ಹೀಗೆ ತಿಳಿದು ಪುರುಷೋತ್ತಮ ಅಂತ ತಿಳಿದು ನನ್ನನ್ನು ಹೊಂದುತ್ತಾನೆ ಅಂತ ಅಂದರೆ ಜ್ಞಾನ ಸಾಧಕ ಅಂತ ಹೇಳಿದಾಗ ಆಯ್ತೋ ಇಲ್ಲೋ. ಇತಿ ಗುಣೋತ್ಕರ್ಷ ಜ್ಞಾನಾದೇವ ಪರಮಾಪ್ರೀತಿರ್ಭಗವ ಇತಿ. ಹೀಗೆ ದೇವರ ಗುಣಗಳ ಉತ್ಕರ್ಷವನ್ನು ತಿಳಿದರೇನೇ ದೇವರಿಗೆ ಪ್ರೀತಿ ಮೂಡುವುದು. ದೇವರೇ ಹೇಳ್ಕೊಂಡಿರೋದು, ಕೃಷ್ಣನ ಮಾತು. ಅಥೋ ವಿಷ್ಣೋ ಗುಣೋತ್ಕರ್ಷೆ ಏವ ಸರ್ವಶ್ರುತಿ ಸ್ಮೃತೀನಾಂ ಮಹಾತಾತ್ಪರ್ಯಂ. ಅದರಿಂದ ದೇವರ ಗುಣಗಳನ್ನು ಹೇಳುವುದಕ್ಕಾಗಿಯೇ ವೇದದ ಸ್ಮೃತಿಗಳ, ಸ್ಮೃತಿ ಅಂದರೆ ಪೌರುಷೇಯ ಗ್ರಂಥ, ಅವುಗಳ ತಾತ್ಪರ್ಯ. ಇಲ್ಲಿ ಯಾವ ವಿಶೇಷವೂ ಇಲ್ಲ, ಅದನ್ನೇ ಬಿಡಿಸಿದ್ದಾರೆ ಪದ್ಮನಾಭ ತೀರ್ಥರು. ಉತ್ಪತ್ತಿ ಸ್ಥಿತಿ ಸಂಹಾರ ಅನ್ನುವ ಮಾತಿನಿಂದ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮೊದಲಾದವುಗಳು ಯಾವ ರೀತಿ ದೇವರಿಂದ ಮಾಡಲ್ಪಟ್ಟಿವೆಯೋ ಹಾಗೆ ಮೋಕ್ಷವೂ ಕೂಡ ದೇವರೇ, ಅಂದರೆ ಬಿಡುಗಡೆಯನ್ನು ದೇವರೇ ಕೊಡುವುದು ಅಂತ ಗೊತ್ತಾಗುತ್ತೆ. ವಿಷ್ಣು ಪ್ರಸನ್ನ ಏವ ಮೋಕ್ಷದಾತ ಇತ್ಯವಗಮ್ಯತೆ. ವಿಷ್ಣು ಪ್ರಸನ್ನನಾದರೆ ಮುಕ್ತಿ ಸಿಗತ್ತೆ ಅಂತಲೂ ಗೊತ್ತಾಗತ್ತೆ. ಸರ್ವಗುಣ ಸಂಪನ್ನನಾಗಿ ನಾರಾಯಣ ಜ್ಞಾನಕ್ಕೆ ಒಲಿಯುತ್ತಾನೆ ಅನ್ನೋದು ಗೊತ್ತಾಗತ್ತೆ. ವೇದ ಅನ್ನೋದು ತಿಳಿಸುತ್ತೆ ಅಂತ ಅರ್ಥ. ವೇದ ಅಂದರೆ ವೇದಯತೆ, ಯಾವುದನ್ನು ತಿಳಿಸ್ಬೇಕು? ಸರ್ವೋತ್ತಮವಾದ ವಸ್ತುವಾದ ನಾರಾಯಣನನ್ನೇ ತಿಳಿಸ್ಬೇಕು. ಉಳಿದದ್ದನ್ನು ತಿಳಿಸೇನು ಪ್ರಯೋಜನ? ನತಾದೃಶಿ ಪ್ರೀತಿರೀಡ್ಯಸ್ಯ ಇತ್ಯಾದಿನ.
ನ ಚ ಜೀವ ವಿಷ್ಣೋ ಅಭೇದ ಜ್ಞಾನೇನ ವಿಷ್ಣು ಪ್ರೀತೋ ಭವತಿ. ಅಭೇದ ಜ್ಞಾನದಿಂದ ದೇವರು ಪ್ರಿಯನಾಗುವುದುಂಟೆ. ಅಪ್ರಕೃಷ್ಟ ಉತ್ಕೃಷ್ಟ ಅಭೇದ ಜ್ಞಾನಸ್ಯ ಉತ್ಕೃಷ್ಟ ಅಪ್ರೀತಿ ಕಾರಣತ್ವ ಅದರ್ಶನಾತ್. ಅಪ್ರಕೃಷ್ಟ ಅಂದರೆ ಉತ್ತಮನಲ್ಲದವನು, ಪ್ರಕೃಷ್ಟ ಅಂದರೆ ಉತ್ತಮ. ಅವರಿಬ್ಬರ ನಡುವೆ ಉತ್ಕೃಷ್ಟನಾದವನೇ ನಮಗೆ ಒಲಿಯುವುದು. ಉತ್ಕೃಷ್ಟನಾದವನು ಅವನ ಗುಣವನ್ನು ತಿಳಿಯದಿದ್ದರೆ ಅವನು ಹೇಗೆ ನಮ್ಮನ್ನು ಉದ್ಧಾರ ಮಾಡಬೇಕು? ನಹಿ ರಾಜಾಹಮಿತಿ ವದತಿ ಭೃತ್ಯೆ ರಾಜಪ್ರೀತಿರ್ಭವತಿ. ಗುಣೋತ್ಕರ್ಷ ಅಂತಿದೆ, ಗುಣಗಳಿಂದ ಉತ್ಕರ್ಷ ಅಂತ ತಿಳಿಯಬೇಕು. ಇನ್ನು ಪದ್ಮನಾಭ ತೀರ್ಥರ ತತ್ವಮಂಜರಿ 3 ಲೈನ್ ಇದೆ, ಏನು ವಿಶೇಷ ಇಲ್ಲ. ನಾ ಏನಂದೆ? ನಾರಾಯಣ ಪಂಡಿತರದ್ದು ತತ್ವಮಂಜರಿ ಏನಿದೆ ಅದು 3 ಪಂಕ್ತಿ ಇರೋದು, ಏನು ವಿಶೇಷ ಏನಿಲ್ಲ. ಇದನ್ನು ಬಿಡಿಸಿದ್ದಾರೆ, ಪದ್ಮನಾಭ ತೀರ್ಥರು ಹೇಳಿದ್ದಾರೆ, ಆದ್ದರಿಂದಾಗಿ ಇಷ್ಟೇ ಬಿಡಿಸಿರೋದು. ಪರಿವರ್ತತಾಂ ಸಂಸಾರೇ ಪರಿವರ್ತತಾಂ ಅಂದ್ರೆ ಏನು? ತಿರುಗಾಡೋದ್ರಲ್ಲೂ ಸ್ವಾತಂತ್ರ್ಯ ಇಲ್ಲ ಅಂತ ಅಂದುಕೊಳ್ಳಿ ಅಂತಾರೆ. ಪರಿವರ್ತನಮಪಿ ನ ಸ್ವತಂತ್ರಂ ಕಿಂತು ಪರಾಧೀನಂ. ಸರಿ, ಎಲ್ಲಿ ಪರಿವರ್ತನಂ? ತ್ರಿದಿವ ನಿರಯ ಭೂ ಗೋಚರೇಶು. ತ್ರಿದಿವ ಭೂ ನಿರಯೇಶು. ತ್ರಿದಿವ ಅಂದರೆ ಸ್ವರ್ಗ, ಭೂಮಿ, ನರಕ. ಇಲ್ಲಿ ತಿರುಗಾಡೋದು ಸಂಸಾರ ಅಂತ. ಸಂಸಾರಾನ್ ಮುಕ್ತಾನಾಮೇವ ಮೋಕ್ಷ ಪರಾನಂದ ನಿತ್ಯ ಮುಕ್ತಯೋ ರಮಾನಾರಾಯಣಯೋ ತತೋಪಿ ಅಧಿಕಂ. ಉತ್ಕಟವಾದ ಆನಂದ ಇರೋದು ಅವರಿಗೆ. ಯಸ್ಯ ಪ್ರಸಾದಾತ್ ಅಂತ ಇದೆ, ಯಾರ ಅನುಗ್ರಹದಿಂದ ಅಂದರೆ ಅನುಗ್ರಹವನ್ನು ಹೊಂದಿ. ಲೆಬ್ಲೋಪನಿಮಿತ್ತ ಪಂಚಮಿ ಅಂತ ಸಂಸ್ಕೃತದಲ್ಲಿ ಇದನ್ನು ಕರೀತಾರೆ. ಕನ್ನಡದಲ್ಲಿಯೂ ಕೂಡ ಈ ಪ್ರಯೋಗ ಇದೆ. ಮಹಡಿಯಿಂದ ನೋಡಿದ, ಕಣ್ಣಿಂದಲ್ವಾ, ಮಹಡಿಯಿಂದ ನೋಡಿದ ಅಂದರೆ ಮಹಡಿಯನ್ನು ಹತ್ತಿ ಅಲ್ಲಿಂದ ನೋಡಿದ ಅಂತ. ಹಾಗೆ ಪ್ರಸಾದಾತ್ ಅಂದರೆ ಪ್ರಸಾದಂ ಪ್ರಾಪ್ಯ ಮುಕ್ತಿಂ ದದಾತಿ ಅಂತ ಅರ್ಥ. ಆ ಲೆಬ್ಲೋಪನಿಮಿತ್ತ ಪಂಚಮಿಯನ್ನು ಇಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಗಲಿಕ್ಕಾಗಿ. ಅದೇ ಅರ್ಥ ಆಗತ್ತೆ. ದೇವರ ಅನುಗ್ರಹದಿಂದ ಮುಕ್ತಿ ಅಂದರೆ ಅದೇ ಅರ್ಥ. ಆಯ್ತಾ? ಮೃತ್ಯುಮಯ ಸಂಸಾರ ಪುರುಷಾತ್ ಪುರುಷ ಸೂಕ್ತ ಪ್ರತಿಪಾದ್ಯಾತ್. ಅಲ್ಲಿ ಏನಂತ ಇದೆ? ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾತ್ ಅಂತಿದೆ, ತಸ್ಮಾತ್ ಅಂತೂ ಇದೆ. ಇಲ್ಲಿ ಎಲ್ಲ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಅಂತ. ಸ್ಕಾಂದದಲ್ಲಿ ಬಂಧ ಮೋಕ್ಷೌಚ ಪುರುಷಾದ್ಯಸ್ಮಾತ್. ಪುರುಷ ಅಂದರೆ ಕೇವಲ ಪುರುಷ, ಪರ್ಸನ್ ಅನ್ನೋ ಅರ್ಥದಲ್ಲಿ ತಗೊಳ್ಬೇಡಿ. ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪುರುಷನಿಂದ ಅಂತ ಇಟ್ಕೊಳ್ಳಿ ಎಂದರು. ಇನ್ನು ಭಗವದ್ವಚನಂ, ಕೃಷ್ಣನ ಮಾತು. ಇತೀಚ ಪೈಂಗಿಶ್ರುತಿ, ಹೀಗೂ ಪೈಂಗಿಶ್ರುತಿ ಅಂದರೆ ಅಪೌರುಷೇಯ. ಆದ್ದರಿಂದಾಗಿ ಮೋರ್ ಅಥೆಂಟಿಕ್ ಅಂತನ್ನುವ ಧ್ವನಿ ಅಲ್ಲಿ ಚ ಅನ್ನೋದಕ್ಕಿದೆ. ತದೇತತ್ ಶ್ರುತಿ ಪದೇನೈವ ಪೂರ್ವೋಕ್ತಂ ಸ್ಮರತಾಂ ಜ್ಞಾಯತ ಏವ ಇತಿ ಚಕಾರಂ ವಿಹಾಯ ಇತಿ ಕಠಶ್ರುತಿರೇವಾಹ. ಕಠಶ್ರುತಿಯನ್ನು ಹೇಳಿದರು ಮಧ್ವರು. ಗೀತೆಯಲ್ಲಿಯೂ ಕೂಡ
ಗೀತೆಯನ್ನು ಕೋಟ್ ಮಾಡಿದ್ರಲ್ಲಿಯೂ ಕೂಡ ಸ್ವಯಂ ವೇದವ್ಯಾಸರೇ ಹೇಳ್ತಾ ಇರೋದು ಅನ್ನುವ ಧ್ವನಿ ಇದೆ. ಮೇಲುನೋಟಕ್ಕೆ ತೋರುವಂತಹ ಸ್ಕಾಂದ ಬೇರೆ, ಶಿವಪಾರಮ್ಯವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಅನಿಸುತ್ತೆ. ಅಲ್ಲಿಯೂ ಕೂಡ ನಾರಾಯಣ ಪಾರಮ್ಯ ಇದೆ ಅನ್ನೋದನ್ನು ಹೇಳಬೇಕಿದೆ. ಅದಕ್ಕೆ ಅಲ್ಲಿಯ ಮಧ್ಯದಲ್ಲಿಯೇ ಅಲ್ಲಿಂದಲೇ ಒಂದು ಮಾತನ್ನು ಕೋಟ್ ಮಾಡಿದ್ರು. ಅದರಿಂದಾಗಿ ಎಲ್ಲ ಶಾಸ್ತ್ರಗಳನ್ನು ನೋಡಿದರೆ ಇದು ಹೀಗೆ ಅಂತಲೇ ತೀರ್ಮಾನ ಆಗುತ್ತೆ. ಇನ್ನೇನು ವಿಶೇಷ ಇಲ್ಲ. ಸುಮಾರು 3-4 ಪಂಕ್ತಿಯನ್ನು ಬಿಟ್ಟು ಅಲ್ಲಿಂದ ಮುಂದೆ ಬರೋಣ. ನಚ ಅಭೇದೇ ತಾತ್ಪರ್ಯಮಿತ್ಯತ್ರ ಕಿಂಚಿನ್ಮಾನಂ. ಇನ್ನು ಅಭೇದದಲ್ಲಿ ತಾತ್ಪರ್ಯ ಇದೆ ಅಂತ ಯಾವ ಪ್ರಮಾಣವೂ ಇಲ್ಲ. ಅಭೇದದಲ್ಲಿ ತಾತ್ಪರ್ಯವಿಲ್ಲ. ಹೌದಾ? ಹಾಗಾದರೆ ಭೇದವನ್ನು ಪ್ರೂವ್ ಮಾಡಿ ನೋಡೋಣ. ಆಮೇಲೆ ನಾವು ಅಭೇದವನ್ನು ಒಪ್ಪದೇ ಇರೋದು, ಭೇದವನ್ನು ಒಪ್ಪೋದು ಆಮೇಲೆ ಚಿಂತನೆ ಮಾಡೋಣ. ಮೊದಲು ಭೇದವನ್ನು ಪ್ರೂವ್ ಮಾಡಿ. ಭೇದವನ್ನು ಪ್ರೂವ್ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ನಾವು ಒಪ್ತಾ ಇಲ್ಲ ಅಂತಾರೆ. ಅದಕ್ಕೆ ಅವರ ಮತವನ್ನು ಅನುವಾದ ಮಾಡ್ತಾ ಇದ್ದಾರೆ. ಭೇದವನ್ನು ಒಪ್ಪಲಿಕ್ಕಾಗತ್ತಾ ಆಗಲ್ವಾ? ನೋಡಿ, ಪ್ರಶ್ನೆ ಹೀಗಿದೆ. ಪ್ರಶ್ನೆ ಹೇಗಿದೆ? ಭೇದ ಅನ್ನೋದಿದೆ ಅನ್ನೋದು ನಿಮ್ಗೆ ಕನ್ವಿನ್ಸ್ ಆಗೋದು ಯಾವಾಗ? ಧರ್ಮಗಳು ಬೇರೆ ಬೇರೆ ಇದ್ದಾಗ, ಧರ್ಮ ಅಂದರೆ ಕ್ವಾಲಿಟಿ, ಗುಣ, ವರ್ಚ್ಯೂ, ಏನು ಬೇಕಾದ್ರೆ ಹೇಳಿ, ಬೇರೆ ಬೇರೆ ಗುಣಗಳಿದ್ದಾಗ ಬೇರೆ ಬೇರೆ ವಸ್ತು ಇದೆ ಅಂತ ಪ್ರೂವ್ ಆಗುತ್ತೆ. ಕಪ್ಪಾದ ಮಡಿಕೆ ಕೆಂಪಾದ ಮಡಿಕೆಗಿಂತ ಭಿನ್ನ, ಸಾಕಲ್ವಾ? ಭೇದ ಸಿದ್ಧಿ ಆಯ್ತಲ್ಲ. ಕಪ್ಪು ಮಡಿಕೆ ಕೆಂಪು ಮಡಿಕೆಗಿಂತ ಭಿನ್ನ, ಭೇದ ಸಿದ್ಧಿ ಆಯ್ತೋ ಇಲ್ವೋ? ನಮಗೆ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹೀಗಾಗಿ ಭೇದವನ್ನು ಸಾಧನೆ ಮಾಡಬೇಕಾದ್ರೆ ಯಾಕಷ್ಟು ಕಷ್ಟ? ಅದಕ್ಕೆ ಪೂರ್ವ ಪಕ್ಷಿ ಕೇಳ್ತಾನೆ, ಓ ಹೀಗೆ ಅನ್ಕೊಂಡಿದ್ಯೋ? ಈಗ ಇದು ಭಿನ್ನ, ಇದು ಇದರಿಂದ ಭಿನ್ನ. ಈ ಭೇದವನ್ನು ಇಟ್ಟುಕೊಂಡು ವಿಶೇಷ ವಿಶೇಷಣಗಳನ್ನು ನಾವು ತೀರ್ಮಾನ ಮಾಡೋದು. ಕೆಂಪು ಮಡಿಕೆ ಕಪ್ಪು ಮಡಿಕೆಗಿಂತ ಭಿನ್ನ, ಕರೆಕ್ಟ್ ಇದೆಯಾ? ಕೆಂಪು ಕಪ್ಪಿಗಿಂತ ಭಿನ್ನ. ನೆಕ್ಸ್ಟ್, ಮೊದಲು ಮಡಿಕೆಗಿತ್ತು, ಕೆಂಪು ಕಪ್ಪಿಗಿಂತ ಭಿನ್ನ. ಈ ಬಣ್ಣ ಈ ಬಣ್ಣಕ್ಕಿಂತ ಭಿನ್ನ. ಈ ರೀತಿ ಭೇದ ಪ್ರತಿಪಾದನೆಯಾಗುವುದು ವಿಶೇಷಣ ವಿಶೇಷದಿಂದ. ವಿಶೇಷ ವಿಶೇಷಣಗಳಿಗೆ ಭೇದ ಇದೆ ಅಂತ ಪ್ರತಿಪಾದನೆ ಮಾಡಬೇಕು. ಇದೊಂದು ರೀತಿ ಮ್ಯೂಚುವಲ್ ಡಿಪೆಂಡೆನ್ಸ್. ಜ್ಞಾನದಲ್ಲಿ ಹೀಗೆ ವರ್ಕೌಟ್ ಆಗಲ್ಲ. ವಿಧಾನಸೌಧ ಎಲ್ಲಿದೆ? ಹೈಕೋರ್ಟ್ ಮುಂದೆ ಇದೆ. ಹೈಕೋರ್ಟ್ ಎಲ್ಲಿದೆ? ವಿಧಾನಸೌಧದ ಮುಂದೆ ಇದೆ. ಹೀಗೆ ಭೇದ ಎಲ್ಲಿಂದ ಸಿದ್ಧಿಯಾಗತ್ತೆ? ಒಂದು ಅಬ್ಜೆಕ್ಟಿವ್ ಇದೆ, ಆ ಅಬ್ಜೆಕ್ಟಿವಿನಿಂದ ಭೇದ ಸಿದ್ಧ ಆಗತ್ತೆ. ಅದಕ್ಕೆ ಭೇದ ಇರಬೇಕು. ವಿಶೇಷಣ ಹಾಗೂ ವಿಶೇಷ ಭೇದದಿಂದ ಇರಬೇಕು. ಆಮೇಲೆ ಆ ಭೇದದಿಂದ ವಿಶೇಷಣ ಸಿದ್ಧಿಯಾಗಿ ಭೇದ ಸಿದ್ಧಿ ಆಗೋದು. ಅದರಿಂದಾಗಿ ಜಗತ್ತಿನಲ್ಲಿ ಭೇದವನ್ನು ಪ್ರೂವ್ ಮಾಡುವ ಯಾವುದೇ ಇನ್ನೊಂದು ವಸ್ತು ಇಲ್ಲ. ಮಡಿಕೆ ಪುಸ್ತಕಕ್ಕಿಂತ ಭಿನ್ನ. ಭೇದ ಇದೆಯಾ? ಮಡಿಕೆಯು ಪುಸ್ತಕಕ್ಕಿಂತ ಏಕೆ ಭಿನ್ನ?
ಮಡಿಕೆ ಬೇರೆ ವಸ್ತು, ಪುಸ್ತಕ ಬೇರೆ ವಸ್ತು. ಮಡಿಕೆಯಿಂದ ತಿಳ್ಕೊಳ್ಳಿಕ್ಕಾಗಲ್ಲ, ಪುಸ್ತಕದಿಂದ ತಿಳ್ಕೊಳ್ಳಿಕ್ಕಾಗತ್ತೆ. ಈ ತರಹ ಭೇದ ಹೇಳಬೇಕು. ಆ ವಿಶೇಷಣ ವಿಶೇಷಗಳಿಗೆ ಭೇದವನ್ನು ಒಪ್ಪಿಕೊಂಡ ಮೇಲೆ ಈ ಭೇದ ಗೊತ್ತಾಗೋದು ನಮಗೆ. ಮಡಿಕೆ ಅಂದ್ಬಿಟ್ರೆ ಅದೇ ಅವ್ರು ಹೇಳ್ತಾರಲ್ವಾ? ಅಲ್ಲ, ಇಲ್ಲ 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 ಹಂಗೆ ಹೇಳ್ತಾರೆ. ಅವ್ರು ಹೇಳ್ತಾ ಇರೋದು ಹೀಗೆ, ಭೇದ ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ, ಅದರಿಂದಾಗಿ ಭೇದ ಒಪ್ಪಲ್ಲ. ಭೇದ ಹೇಗೆ ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ, ಅದೇ ಇಲ್ಲಿ ಹೇಳ್ತಾರೆ. ಈಗ ಕೆಂಪು ಮಡಿಕೆ ಕಪ್ಪು ಮಡಿಕೆಗಿಂತ ಭಿನ್ನ. ಕೆಂಪು ಕಪ್ಪು ಅವೆರಡು ಭಿನ್ನ ಆಗಿರ್ಬೇಕು. ಅವೆರಡು ಭಿನ್ನ ಆದ ಮೇಲೆ ಅವುಗಳು ಎರಡು ಮಡಿಕೆಗಳಿಗೆ ಭೇದವನ್ನು ಹೇಳ್ತವೆ. ಭೇದವನ್ನು ಪ್ರೂವ್ ಮಾಡಬೇಕಾದ್ರೆ ಮೊದಲೊಂದು ಭೇದ ಇರಬೇಕಾಗತ್ತೆ. ಪ್ರಾಬ್ಲಮ್ ಇದು. ಹಿಂದೆ ಪ್ರೂವ್ ಮಾಡಿದ್ರಲ್ಲ, ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ಕೊಂಡು ಮತ್ತೆ ಹೇಳ್ತಾರೆ. ಇಲ್ಲಿ ಅನೇಕ ಸಂಗತಿಗಳು, ಇಲ್ಲಿ ಇನ್ನೂ ಅನೇಕ ಸಂಗತಿಗಳನ್ನು ನಿರೂಪಣೆ ಮಾಡ್ತಾರೆ. ಪದಾರ್ಥದ ಸ್ವರೂಪ ಏನು, ಭೇದ ಸ್ವರೂಪ ಏನು ಇತ್ಯಾದಿಗಳನ್ನು ನಿರೂಪಣೆ ಮಾಡ್ತಾರೆ. ಮೊದಲು ಹೇಳಿರಬಹುದು, ಅದು ವೇದಕ್ಕೆ ಸಂಬಂಧಪಟ್ಟ ಹೇಳಿದ್ದು ಅಷ್ಟೇ. ಅಪೌರುಷಯ ಪೌರುಷಯ ಹೇಗೆ ಅಲ್ಲಿ ಮತ್ತು ಅದರ ದೇವರಿಗೂ ಬ್ರಹ್ಮನಿಗೂ ಜೀವನಿಗೂ ಭೇದ ಇದೆಯೋ ಇಲ್ವೋ ಹಾಗೆ. ಇಲ್ಲಿ ಭೇದದ್ದೇ ಸ್ವರೂಪ, ಆಸ್ಪೆಕ್ಟ್ ಆಫ್ ಡಿಫರೆನ್ಸ್. ಅದನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ತಿಳ್ಕೊಳ್ಬೇಕಾದ್ರೆ ಯಾವುದೋ ಒಂದು ಅಬ್ಜೆಕ್ಟಿವ್ ಕೊಟ್ಟು ಅದರಿಂದ ಎರಡು ಅಬ್ಜೆಕ್ಟಿವ್ಗಳು ಒಂದು ವಸ್ತುವಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಬ್ಜೆಕ್ಟಿವ್ ಈ ವಸ್ತುವಿಗೆ ಬರ್ಲಿಕ್ಕೆ ಸಾಧ್ಯ, ಪೂರ್ವ ಪಕ್ಷ. ಇವಾಗ ಕೆಂಪು ಅನ್ನುವ ಅಬ್ಜೆಕ್ಟಿವ್ ಹಸಿರು ಅನ್ನುವ ಅಬ್ಜೆಕ್ಟಿವ್ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಲ್ಲೇ ಭೇದ ಇದೆ. ಭೇದದಿಂದಲೇ ಮತ್ತೆ ಭೇದ ಪ್ರೂವ್ ಆಗಬೇಕೇ ವಿನಃ ಬೇರೆ ಅದರಿಂದ ಭೇದ ಪ್ರೂವ್ ಆಗಲ್ಲ. ಹೀಗಾಗಿ ಸೆಲ್ಫ್ ಡಿಪೆಂಡೆಂಟ್ ಅನ್ನೋದೇನಿದೆ ಅಥವಾ ಇಂಟರ್ ಡಿಪೆಂಡೆನ್ಸ್ ಅನ್ನೋದು ಬೇರೆ ಇದರಲ್ಲಿ ಓಕೆ, ಜ್ಞಾನದ ವಿಚಾರದಲ್ಲಿ ಸಂದೇಹವನ್ನೇ ಉಂಟು ಮಾಡುತ್ತೆ. ಸೊ ಭೇದವನ್ನು ಪ್ರೂವ್ ಮಾಡುವ ಬೇರೆ ಯಾವುದಾದ್ರೂ ಒಂದು ಪ್ರತ್ಯಕ್ಷವೋ ಪ್ರಮಾಣವೋ ಇದ್ದರೆ ತಂದುಬಿಡಿ, ಒಪ್ಕೊಳ್ಳೋಣ ಬೇಕಂದ್ರೆ. ಅಂದಾಗ ಭೇದ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಇದರದ್ದು ಮುಂದಿನದ್ದು ನೋಡೋಣ. ಮತ್ತೆ ಮೊದಲಿನಿಂದ ಬರ್ತೇನೆ. ಸಾಕು. ಕೃಷ್ಣಾರ್ಪಣಮಸ್ತು. ಸಂಜೆ ಯಥಾ ಪ್ರಕಾರ ಪುರಾಣ ಇದೆ, ಮತ್ಸ್ಯ ಪುರಾಣ.